ದೇಶಾದ್ಯಂತ ತಲ್ಲಣ ಮೂಡಿಸಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆ ಈಗ ಕಾವೇರಿದೆ. ಪ್ರಕರಣವನ್ನ ಕೈಗೆತ್ತಿಕೊಂಡ ಕೆಲವೇ ಗಂಟೆಗಳಲ್ಲಿ ಸಿಬಿಐ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು, ರಾಜಸ್ಥಾನದ ಜೈಪುರದಲ್ಲಿ ಭರ್ಜರಿ ಭೇಟಿಯಾಡಿದ್ದಾರೆ. ಒಟ್ಟು 23ಕ್ಕೂ ಹೆಚ್ಚು ಶಂಕಿತರನ್ನ ಸಿಬಿಐ ವಶಕ್ಕೆ ಪಡೆದಿದ್ದು, ಈ ಪಟ್ಟಿಯಲ್ಲಿ ರಾಜಕೀಯ ನಂಟಿರುವ ವ್ಯಕ್ತಿಗಳ ಹೆಸರು ಕೇಳಿಬಂದಿರೋದು ಸಂಚಲನ ಮೂಡಿಸಿದೆ. ನೀಟ್ ಪರೀಕ್ಷಾ ಅಕ್ರಮದ ತನಿಖೆಯ ಹೊಣೆ ಹೊತ್ತ ಬೆನ್ನಲ್ಲೇ ಸಿಬಿಐ ಆಕ್ಷನ್ ಮೋಡ್ಗೆ ಇಳಿದಿದೆ. ಜೈಪುರದಲ್ಲಿ ಬೀಡು ಬಿಟ್ಟಿರುವ ಅಧಿಕಾರಿಗಳು ಸುಮಾರು 23 ಮಂದಿ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಜಾಲದ ಹಿಂದೆ ಪ್ರಭಾವಿಗಳ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಅತ್ಯಂತ ಸ್ಫೋಟಕ ಮಾಹಿತಿಯೆಂದರೆ, ಬಿಜೆಪಿಯ ಯುವ ಘಟಕವಾದ ಭಾರತೀಯ ಜನತಾ ಯುವ ಮೋರ್ಚಾದ ಸ್ಥಳೀಯ ಸದಸ್ಯ ದಿನೇಶ್ ಬಿವಾಲ್ ಮತ್ತು ಅವರ ಸಹೋದರ ಮಂಗಿಲಾಲ್ ಬಿವಾಲ್ನನ್ನ ಸಿಬಿಐ ವಶಕ್ಕೆ ಪಡೆದಿದೆ. ದಿನೇಶ್ ಬಿವಾಲ್ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಶಾಸಕರು ಮತ್ತು ರಾಜ್ಯ ಮಟ್ಟದ ನಾಯಕರೊಂದಿಗೆ ಗುರುತಿಸಿಕೊಂಡಿದ್ದ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಮೂಲತಃ ಜೈಪುರ ಗ್ರಾಮೀಣ ಭಾಗದವರಾದ ಈ ಸಹೋದರರು ಕಳೆದ 5-6 ವರ್ಷಗಳಿಂದ ಸಿಕಾರ್ನಲ್ಲಿ ನೆಲೆಸಿದ್ರು. ಶಿಕ್ಷಣ ಕಾಶಿ ಅಂತಾನೆ ಕರೆಯಲ್ಪಡುವ ಸಿಕಾರ್ನಲ್ಲಿ ಇವರು ಯಾವ ರೀತಿ ಈ ಜಾಲವನ್ನ ವಿಸ್ತರಿಸಿದ್ರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಇವರ ಪಾತ್ರವೇನು ಎಂಬುದನ್ನ ಸಿಬಿಐ ಅಧಿಕಾರಿಗಳು ಕೆದಕುತ್ತಿದ್ದಾರೆ. ಸದ್ಯ ವಶಕ್ಕೆ ಪಡೆದಿರುವ 23 ಮಂದಿಯನ್ನ ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಂಧನಗಳು ನೀಟ್ ಹಗರಣದ ಮೂಲದವರೆಗೂ ಸಿಬಿಐಯನ್ನ ಕರೆದೊಯ್ಯುತ್ತವೆಯೇ ಎಂಬುದನ್ನ ಕಾದ್ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ರಾಜಸ್ಥಾನ.